ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 20ನೇ ಅಧ್ಯಾಯ 7-8ನೇ ವಾಕ್ಯಗಳು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿರುವಂತಹ ಅನೇಕ ಮನುಷ್ಯರುಗಳು ಹೆಚ್ಚಳ ಪಡುವುದು ತಮಗಿರುವ ರಥಬಲದಲ್ಲಿ. ರಥಬಲ ಅಂದ್ರೆ ಏನಂದ್ರೆ, ಅವತ್ತಿನ ಕಾಲದಲ್ಲಿ ರಾಜರುಗಳಿದ್ರಲ್ಲ, ಆ ರಾಜರುಗಳಿಗೆ ರಥಗಳು ಎಂಬುದಾಗಿ ಇತ್ತು. ಆ ರಥಗಳನ್ನ ತಳ್ಳುವುದಕ್ಕೂ, ರಥಗಳನ್ನ ಎಳ್ಕೊಂಡು ಹೋಗುವುದಕ್ಕೂ ಕೆಲವು ಮಂದಿಗಳನ್ನ ನೇಮಿಸಿದ್ರು, ಕೆಲವು ವ್ಯಕ್ತಿಗಳನ್ನ ನೇಮಕ ಮಾಡಿದ್ರು. ಆ ಒಂದು ರಥಬಲವನ್ನು ನೋಡಿ, ಅಂದ್ರೆ ಆ ಒಂದು ಸೈನ್ಯವನ್ನು ನೋಡಿ ಅವರು ಹೆಚ್ಚಳ ಪಡ್ತಾ ಇದ್ರು. ಅವರಿಗೆ ಬಹಳ ಸಂತೋಷ, ನಮ್ಮ ಜೊತೆ ಇಷ್ಟೊಂದು ದೊಡ್ಡ ಸೈನ್ಯವಿದೆ, ಇಷ್ಟೊಂದು ಬಹಳ ಒಳ್ಳೆ ಸೈನ್ಯ ಇದೆ, ನಾವು ಖಂಡಿತ ಗೆಲ್ಲುತ್ತೇವೆ, ಖಂಡಿತವಾಗಿ ನಮಗೆ ನಿಶ್ಚಯವಾಗಿ ಜಯ ಉಂಟು ಎಂಬುದಾಗಿ ಅವರ ಬಲವನ್ನೇ ಆಶಿಸಿಕೊಳ್ಳುತ್ತಾ ಇದ್ದರು. ಅನೇಕ ದೇವರ ಮಕ್ಕಳು ಇವತ್ತಿನ ಜೀವಿತದಲ್ಲಿ ನಾವು ನೋಡೋದಾದ್ರೆ, ನನಗೆ ಒಳ್ಳೆ ಭುಜಬಲ ಉಂಟು, ನಾನು ಎಲ್ಲವನ್ನ ಮಾಡಬಲ್ಲೆ ಎಂಬುದಾಗಿ ನಾನು ಎನ್ನುವಂಥ ನಾನತ್ವದ ಬಲದಲ್ಲಿ, ಅಂತ ಒಂದು ನಾನತ್ವ ಎನ್ನುವಂಥ ರಥಬಲದಲ್ಲಿ ಅಡಗಿದ್ದಾರೆ. ಇನ್ನ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಿದ್ದಾರೆ. ನೋಡ್ರಿ, ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರಂತೆ. ದೇವರ ಆತ್ಮನ ಹೇಳ್ತಿದ್ದಾನೆ. ಅಶ್ವಬಲ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಅದು ಅಶ್ವ ಎಂಬುದಾಗಿ ನಾವು ನೋಡೋದಾದ್ರೆ ಒಂದು ಕುದುರೆಗೆ ಹೋಲಿಸಲ್ಪಡ್ತದೆ. ಕುದುರೆಯ ಬಲದಲ್ಲಿ ಕೆಲವರಿಗೆ ಹೆಚ್ಚಳ ಪಡುವುದುಂಟು. ಅಂದರೆ ನಮ್ಮ ಕುದುರೆ ಇದೆಯಲ್ಲ, ಈ ಲೋಕದಲ್ಲಿರುವಂತಹ ಕುದುರೆಯನ್ನು ನಾವು ಏನಕ್ಕೆ ಉಪಯೋಗಿಸ್ತೇವೆ ಎಂಬುದಾಗಿ ನಾವು ಆಲ್ರೆಡಿ ಒಂದು ದಿವಸ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಮತ್ತೊಂದು ಸರ್ ಅದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನಂದ್ರೆ, ಕುದುರೆ ಬಂದ್ಬಿಟ್ಟು ಒಂದು ಓಟವನ್ನು ಓಡುವುದಕ್ಕಾಗಿ ಒಂದು ಪಂದ್ಯಾವಳಿಯಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅದಕ್ಕೆ ಬೇಕಾದಂಥ ಮೇವುಗಳನ್ನು ಕೊಟ್ಟು, ಆಹಾರ ಪದಾರ್ಥಗಳನ್ನು ಕೊಟ್ಟು, ಒಳ್ಳೆ ಪೋಷಣೆಯನ್ನು ಮಾಡಿ ಅದನ್ನ ಓಟಕ್ಕೆಂದು ಬಳಸುತ್ತಾರೆ. ಅದೇ ರೀತಿಯಲ್ಲಿ ಕೆಲವರಿಗೆ ತನ್ನ ಜೊತೆಯಲ್ಲಿರುವವರು ಒಳ್ಳೆ ದಷ್ಟಪುಷ್ಟವಾಗಿದ್ದಾರೆ, ಒಳ್ಳೆ ರೌಡಿನೋ, ಒಳ್ಳೆ ಎಲ್ಲವನ್ನ ತಿಳಿದವನು, ಅಥವಾ ಏನೋ ಒಂದು ಒಳ್ಳೆ ಬಲವುಳ್ಳವನಾಗಿರೋದಾದ್ರೆ ಅಂತ ಅಶ್ವಬಲವನ್ನ ನೋಡಿ ಹೆಚ್ಚಳ ಪಡುತ್ತಾರೆ. ನನ್ನ ಜೊತೆ ಇರುವವರು ಯಾರು ಗೊತ್ತಾ ಎಂಬುದಾಗಿ ಹೆಚ್ಚಳ ಪಟ್ಟುಕೊಳ್ಳುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಎಂಬುದಾಗಿ. ಅಲ್ಲಿ ಅಷ್ಟು ಮಾತ್ರವೇ ನಾನು ತೆಗೆದುಕೊಂಡಿದ್ದೇನೆ. ಅದರ ಕೆಳಗಡೆ ವಾಕ್ಯವನ್ನು ನಾವು ನೋಡಬೇಕು. ಅವರು ಬಿದ್ದು ಹೋಗಿದ್ದಾರೆ, ನಾವಾರು ಎದ್ದು ನಿಂತಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಅವ್ರು ಯಾರೆಲ್ಲ ಕೆಲವರು ರಥಬಲದಲ್ಲಿ ಯಾರೆಲ್ಲ ಹೆಚ್ಚಳ ಪಟ್ಟರೋ, ಇನ್ನ ಕೆಲವರು ಅಶ್ವಬಲದಲ್ಲಿ ಯಾರೆಲ್ಲ ಹೆಚ್ಚಳ ಪಟ್ಟರೋ ಅವರೆಲ್ಲ ಬಿದ್ದು ಹೋಗಿದ್ದಾರಂತೆ. ಆದರೆ ನಾವೆಲ್ಲ ಎದ್ದು ನಿಂತಿದ್ದೇವೆ. ಯಾಕೆಂದ್ರೆ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಹೆಚ್ಚಳ ಪಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮಗೆ ಬಲವಾಗಿರುವುದ ಯೆಹೋವನಲ್ಲಿ ನಾವು ಹೆಚ್ಚಳ ಪಡಬೇಕು. ನಮ್ಮನ್ನ ಬಲಪಡಿಸುವ ಕ್ರಿಸ್ತನಲ್ಲಿ ನಾವು ಹೆಚ್ಚಳ ಪಡಬೇಕು. ಯಾಕೆಂದ್ರೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ನಿನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನ ಮಾಡಲಿಕ್ಕೆ ನಿನಗೆ ಶಕ್ತಿ ಉಂಟು. ಅಂದರೆ ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದ ಎಲ್ಲವನ್ನ ನಾನು ಮಾಡಬಲ್ಲೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ನಾವು ಆನಂದ ಪಡಬೇಕಾದದ್ದು ಯಾವುದರಲ್ಲಿ? ನಮ್ಮ ಬಲದಿಂದ ಯಾವುದನ್ನ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಪರಾಕ್ರಮದಿಂದ, ನಮ್ಮ ಶಕ್ತಿಯಿಂದ, ದುಡ್ಡಿನಿಂದ, ಕಾಸಿನಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ದೇವರಲ್ಲಿಯೇ ಇರುವುದಾದ್ರೆ, ದೇವರನ್ನೇ ನಂಬೋದಾದ್ರೆ, ದೇವರಲ್ಲಿಯೇ ಭರವಸೆ ಇಡೋದಾದ್ರೆ, ದೇವರನ್ನೇ ಆತುಕೊಳ್ಳೋದಾದ್ರೆ, ಈ ಲೋಕದಲ್ಲಿ ಅಸಾಧ್ಯವಾಗಿ ಕಾಣುವ ಎಲ್ಲಾ ಕಾರ್ಯಗಳನ್ನ ಸಾಧ್ಯವಾಗಿ ಮಾರ್ಪಡಿಸಬಹುದು. ಯಾಕೆಂದರೆ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ನೋಡ್ರಿ, 7ನೇ ವಾಕ್ಯದಲ್ಲಿ 8ನೇ ವಾಕ್ಯದಲ್ಲಿ ಬರೀ ಎ ವಿಭಾಗವನ್ನು ಮಾತ್ರ ನಾವು ಪ್ರಾರಂಭದಲ್ಲಿ ಓದಿದ್ವಿ, ಬಿ ವಿಭಾಗವನ್ನು ಓದಿರ್ಲಿಲ್ಲ. ಯಾಕೆಂದ್ರೆ ನಾನು ಮುನ್ಗಡೆ ಅದನ್ನ ತೆಗೆದುಕೊಂಡು ಬರೋಣ ಎಂಬುದಾಗಿ ಒಂದು ಆಲೋಚನೆ ಇತ್ತು. ಆದ್ರಿಂದಲೇ ಅದನ್ನು ಓದಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಪ್ರಿಯ ದೇವರ ಮಕ್ಕಳೇ, 7ನೇ 8ನೇ ವಾಕ್ಯವನ್ನು ನಾವು ಮತ್ತೊಂದು ಸಾರಿ ಓದ್ಕೊಳ್ಳೋಣ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ
ಬರೆಯಲ್ಪಟ್ಟಿದೆ. ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ ನಾವು ಎಚ್ಚರ ಪಡಬೇಕಾಗಿರುವುದು ದೇವರಲ್ಲಿಯೇ, ಆತನ ಬಲದಲ್ಲಿಯೇ ನಾವು ಎಚ್ಚರ ಪಡಬೇಕು. ಯಾಕೆಂದ್ರೆ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ಅನೇಕರಿಗೆ ಬಲ ಉಂಟು, ತಿನ್ನುವ ಆಹಾರದಿಂದ ಬಲ ಸಿಗ್ತದೆ, ಅನೇಕರಿಗೆ ಅಧಿಕಾರಿಗಳಿಂದ ಬಲ ಸಿಗ್ತದೆ, ಹಣದಿಂದ ಬಲ ಸಿಗ್ತದೆ, ಇನ್ನ ಕೆಲವರಿಗೆ ಶರೀರದಲ್ಲಿ ಬಲ ಉಂಟಾಗ್ತದೆ, ಇನ್ನ ಕೆಲವರಿಗೆ ಇರುವಂತಹ ಹಾಲುಗಳು ಸೈನಿಕರು ಅಥವಾ ಅವರ ಜೊತೆ ಇರುವವರು ನೋಡಿ ಬಲ ಪಟ್ಟುಕೊಳ್ತಾರೆ. ಆದರೆ ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರಿಂದ ಬರುವ ಬಲಗಳು, ಎಲ್ಲಾ ರೀತಿಯ ಶಕ್ತಿಯು ಅದು ವ್ಯರ್ಥವೇ. ಆದರೆ ದೇವರನ್ನ ನಿರೀಕ್ಷಿಸುವಾಗ ದೇವರು ನಮಗೆ ನೂತನ ಬಲವನ್ನು ಕೊಡ್ತಾನೆ. ಯಾಕೆಂದ್ರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯವನ್ನು ನೀವು ಗಮನಿಸೋದಾದ್ರೆ, ಕರ್ತನನ್ನು ನಿರೀಕ್ಷಿಸುವವರು ಅಂದ್ರೆ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು, ಅವರು ಹದ್ದುಗಳ ಹಾಗೆ ಓಡುವರು, ಓಡಿ ದಣಿಯರು, ನಡೆದು ಬಳಲುವರು ಎಂಬುದಾಗಿ ನಾವು ನೋಡ್ತೇವೆ. ಯೆಹೋವನನ್ನು ನಿರೀಕ್ಷಿಸುವವರಿಗೆ, ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೋ, ದೇವರನ್ನ ಯಾರೆಲ್ಲ ನಿರೀಕ್ಷಿಸ್ತಾ ಇದ್ದಾರೋ, ಕರ್ತರನ್ನ ಯಾರೆಲ್ಲ ನಂಬಿದ್ದಾರೋ ಅವರಿಗೆ ಮಾತ್ರವೇ ನೂತನವಾದ ಬಲ, ನೂತನವಾದ ಕೃಪೆ, ನೂತನವಾದ ಶಕ್ತಿ, ನೂತನವಾದ ಅಭಿಷೇಕ, ನೂತನವಾದ ಅನ್ಯ ಭಾಷೆ ಎಲ್ಲವೂ ಸಿಗುವುದು. ಯಾರಿಗೆ ಅಂದ್ರೆ ದೇವರನ್ನ ನಿರೀಕ್ಷಿಸುವವರಿಗೆ, ದೇವರ ಮೇಲೆ ಆತುಕೊಂಡಿರುವವರಿಗೆ, ದೇವರಲ್ಲೇ ಎಚ್ಚರ ಪಡುವವರಿಗೆ, ತಮ್ಮ ಬಲದಲ್ಲಿ, ಸ್ವಂತ ಬಲದಲ್ಲಿ, ಪರಾಕ್ರಮದಲ್ಲಿ ಅಥವಾ ಈ ಲೋಕದಲ್ಲಿರುವ ಎಲ್ಲ ಬಲಗಳಲ್ಲಿ ಎಚ್ಚರ ಪಡುವವರಿಗೆ ಅಲ್ಲ, ಬದಲಾಗಿ ದೇವರಲ್ಲಿ ಎಚ್ಚರ ಪಡುವವರಿಗೆ, ಕರ್ತನಲ್ಲಿ ಎಚ್ಚರ ಪಡುವವರಿಗೆ ಕರ್ತನ ಹೊಸ ಬಲವನ್ನ ಆತನು ಅನುಗ್ರಹಿಸ್ತಾ ಇದ್ದಾನೆ. ಈ ಒಂದು ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ನಿನ್ನ ಮಧು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸ್ವಾಮಿ, ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವ ಬಲದಲ್ಲಿ ಎಚ್ಚರ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೇವೆ. ಒಂದು ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಮ್ಮ ಸ್ವಂತ ಬಲದಿಂದ, ಪರಾಕ್ರಮದಿಂದ ಯಾವುದನ್ನು ಕರ್ತನೆ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ನಿನ್ನ ಬಲವನ್ನು ನಿರೀಕ್ಷಿಸುವಾಗ, ನಿಮ್ಮಲ್ಲಿಯೇ ಎಚ್ಚರ ಪಡುವಾಗ ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಉಂಟು ಎಂಬುದಾಗಿ ಕರ್ತನೆ ನಮ್ಮೊಟ್ಟಿಗೆ ವಿವರಣೆ ಕೊಟ್ಟು, ಈ ಒಂದು ವಿವರಣೆ ಮುಖಾಂತರ, ಈ ಒಂದು ವಾಕ್ಯದ ಮುಖಾಂತರ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.